ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗೋದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು
ಅನುಮಾನ ಗಾಢವಾಗುವುದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗುವುದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗುವುದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗುವುದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗುವುದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗುವುದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ. ಏನು ಅನ್ನೋದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದನದ ಮಾಂಸದಲ್ಲಿ ಹುಲಿಗಳಿಗೆ ವಿಷ ಇಟ್ಟಿರುವ ಅನುಮಾನ ಇದೆ. ಅಕ್ಕಪಕ್ಕದಲ್ಲೇ ಇರುವ ಸತ್ತ ಹಸು ಇತ್ತಲ್ಲ, ಇದು ಈಗ ಇಂಥದ್ದೊಂದು ಅನುಮಾನ ಗಾಢವಾಗುವುದಕ್ಕೆ ಕಾರಣವಾಗಿದೆ. ಹುಲಿ ಮೃತದೇಹಗಳು ಪೋಸ್ಟ್ಮಾರ್ಟಂ ಮಾಡಿದ್ದಾರೆ. ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಅಂತ್ಯ ಆಗಿದೆ. ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೂ ಕಳಿಸಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಯಲಿದೆ.